ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಹೌ ಮೈ ಬೇಬಿ ಗಾಟ್ ನೆಗೆಟಿವ್ ಬ್ಲಡ್ ಗ್ರೂಪ್ ವಿತ್ ಪಾಸಿಟಿವ್ ಪೇರೆಂಟ್ಸ್. ಪಾಸಿಟಿವ್ ಬ್ಲಡ್ ಗ್ರೂಪ್ ಪೇರೆಂಟ್ಸ್ ಅಂದರೆ ನಂದು ನನ್ನ ಹಸ್ಬೆಂಡು ಇಬ್ಬರದು ಓ ಪಾಸಿಟಿವ್ ಆಯಿತಾ, ನನ್ನ ಮಗಳದು ಓ ನೆಗೆಟಿವ್. ಹೆಂಗೆ ಬಂತು ಅಂತ ಸುಮಾರು ಸತಿ ಅನಿಸೋದು ಆಯಿತಾ. ಆಮೇಲೆ ಇನ್ನೊಂದು ಏನು ಅಂತಂತಂದರೆ ಇದು ನನ್ನ ಮಗು ಇದು ನನ್ನ ಮಗು ಅಲ್ಲ ಅನಿಸುತ್ತೆ, ತುಂಬ ಚಂಡಿ ಹಿಡಿತಾಳೆ. ಅದಕ್ಕೆ ಇದು ನನ್ನ ಮಗು ಊಟ ತಿನ್ನೋದಕ್ಕೆಲ್ಲ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾಳೆ. ನಾನು ಹಾಗಿಲ್ಲ, ನನ್ನ ಗಂಡನೂ ಹಾಗಿಲ್ಲ, ಚೆನ್ನಾಗಿ ಬಾರಿಸ್ತಿರೋದೆ ನಾವಂತರೂ ಆಯಿತಾ. ಹೊಟ್ಟೆ ಫಸ್ಟು ಪೇಟೋಬ ಆಮೇಲೆ ವಿಟೋಬ ಆ ಕಾನ್ಸೆಪ್ಟ್ನವ್ರು ನಾವು ಆಯಿತಾ. ಚೆನ್ನಾಗಿ ತಿಂತೀವಿ, ಅವರು ಚೆನ್ನಾಗಿ ತಿಂತಾರೆ, ಏನೂ ಬೇಡ ಅಂತ ಅನ್ನಲ್ಲ. ಅಂಥದ್ರಾಗ ಈ ಹುಡುಗಿ ಮಾತ್ರ ಯಾವಾಗ ನೋಡಿದ್ರೂ ಬರೀ ಕೊಟ್ಲೆ, ಎಲ್ಲದಕ್ಕೂ ಕೊಟ್ಲೆ. ಯಾಕೆ ಹಿಂಗೆ ಮಾಡತ್ತಿದ್ದು ಅಂತಂತೇಳಿ ನನಗೆ ತುಂಬ ಯೋಚನೆ ಇದೆ. ನಾನು ಆಮೇಲೆ ಅವಳು ಬ್ಲಡ್ ಗ್ರೂಪ್ ಬೇರೆ ಓ ನೆಗೆಟಿವ್. ನಾನು ಹಾಗಾಗಿ ಈ ಹಾಸ್ಪಿಟ್ಲಲ್ಲಿ ಏನಾದರೂ ಚೇಂಜ್ ಆಯಿತಾ ಅಂತಂಥೇಳಿ ತುಂಬ ಸತಿ ಅನ್ಸೋದು. ಆದರೆ ಅವಳ ಫೀಚರ್ಸ್ ಎಲ್ಲ ಫುಲ್ಲು ಅವ್ರ ಅಪ್ಪನ ಥರನೇ ದಪ್ಪನಾಗಿರೋ ಉಬ್ಬು, ದೊಡ್ಡ ಹಣಿ ಆಯಿತಾ, ಮೂಗು ಮಂಡ, ಸಣ್ಣ ಕಿವಿ. ಅದನ್ನು ನೋಡಿದ್ರೆ ಯಾರನ್ನ ಹೇಳ್ಬೋದು ಜೆರಾಕ್ಸ್ ಕಾಪಿ ಆಫ್ ಹಿಮ್ ಅಂತಂತ ಹೇಳಿ ಆಯಿತಾ. ಆ ರೇಂಜಿಗೆ ಅವಳು ತೆಗೆದಿಟ್ಟಂಗಿದ್ದಾಳೆ ಆಯಿತಾ, ಅಷ್ಟು ಜೆರಾಕ್ಸ್ ಅವಳು. ಸೊ ಹಂಗಾಗಿ ಅದನ್ನು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅವಾಗಿಂದ ನನಗೊಂದು ಕ್ವಶನ್ ಯಾವಾಗಲೂ ಇದ್ದಿತ್ತು, ಪಾಸಿಟಿವ್ ಬ್ಲಡ್ ಗ್ರೂಪ್ ಇಬ್ಬರದು ಪಾಸಿಟಿವ್ ಐತೆ, ಮಗುಗೆ ಮಾತ್ರ ಹೆಂಗೆ ನೆಗೆಟಿವ್ ಬಂದುಬಿಡೋಕ್ಕೆ ಸಾಧ್ಯ? ಪಾಸಿಟಿವೇ ಆಗಬೇಕು ಅಥವಾ ಆಯಿತಾ. ಪಾಸಿಟಿವ್ ನೆಗೆಟಿವ್ ಇದ್ದರೆ ಆ ಟೈಮಲ್ಲಿ ಮಗುಗೆ ಪಾಸಿಟಿವ್ ಬರೋ ಚಾನ್ಸ್ ಇರುತ್ತೆ, ನೆಗೆಟಿವ್ ಬರೋ ಚಾನ್ಸ್ ಇರುತ್ತೆ. ನೆಗೆಟಿವ್ ಇದ್ದರೆ ಮಗುಗೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಬರುತ್ತೆ. ಸೊ ಇದು ಹೆಂಗೆ ಇವಳಿಗೆ ನೆಗೆಟಿವ್ ಬಂತು ಅಂತ ತುಂಬ ಆಶ್ಚರ್ಯ ಆಗ್ತಿತ್ತು ನನಗೆ. ಈಗ ರೀಸೆಂಟಾಗಿ ಇದರ ಮೇಲೆ ರಿಸರ್ಚ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದೇನು ಅಂತಂತಂದರೆ, ಪಾಸಿಟಿವ್ ಬ್ಲಡ್ ಗ್ರೂಪ್ನಲ್ಲೂ ಹೆಟ್ರೋಜೈಗಸ್ ಜೀನ್ಸ್ ಇರುತ್ತೆ. ಹೆಟ್ರೋಜೈಗಸ್ ಅಂತಂತಂದರೆ ಈ ಥರ 2 ಕಾಂಪೊನೆಂಟ್ ಇರುತ್ತೆ. ಹೆಟ್ರೋಜೈಗಸ್ ಜೀನ್ನಲ್ಲಿ 2 ಸೇಮ್ ಇರೋದಿಲ್ಲ ಆಯಿತಾ. ಒಂದು ಡಾಮಿನೆಂಟ್ ಅಲೆಲೆ ಇರುತ್ತೆ, ಇನ್ನೊಂದು ರಿಸೆಸಿವ್ ಅಲೆಲೆ ಇರುತ್ತೆ ಆಯಿತಾ. ಇವೆರಡರಲ್ಲಿ ಯಾವುದನ್ನು ಬೇಕಾದ್ರೂ ಪೇರೆಂಟು ಮಗುಗೆ ಪಾಸ್ ಮಾಡಬಹುದು. ಅದೇ ಥರ ತಾಯಿಗೂ ಕೂಡ ಹೆಟ್ರೋಜೈಗಸ್ ಜೀನ್ಸು ಆಯಿತಾ. ತಾಯಿಗೆ ತಂದೆಗೆ ಇಬ್ರಿಗೂ ಹೆಟ್ರೋಜೈಗಸ್ ಜೀನ್ಸ್ ಇದ್ದವಾಗ ಇವೆರಡರಲ್ಲಿ ತಾಯಿನೂ ಯಾವುದಾದ್ರೂ ಪಾಸ್ ಮಾಡ್ಬೋದು, ತಂದೆನೂ ಇವೆರಡರಲ್ಲಿ ಯಾವುದಾದ್ರೂ ಪಾಸ್ ಮಾಡಬಹುದು. ಯಾವಾಗ ತಂದೆ ತಾಯಿ ಇಬ್ಬರೂ ಡಾಮಿನೆಂಟ್ ಅಲೆಲೆನ ಬಿಟ್ಟು ಈ ರಿಸೆಸಿವ್ ಅಲೆಲೆನ ಪಾಸ್ ಮಾಡ್ತಾರೆ ಮಗುಗೆ, ರಿಸೆಸಿವ್ ಅಲೆಲೆನ ಯಾವಾಗ ಪಾಸ್ ಮಾಡ್ತಾರೆ ಆವಾಗ ಮಗುವಿನ ಬ್ಲಡ್ ಗ್ರೂಪು ನೆಗೆಟಿವ್ ಆಗುತ್ತೆ. ಓಕೆ, 2 ಡಾಮಿನೆಂಟ್ ಅಲೆಲೆ ಬಂತು ಅಂದರೆ ಪಾಸಿಟಿವ್, ಒಂದು ಡಾಮಿನೆಂಟ್ ಆ್ಯಂಡ್ 1 ರಿಸೆಸಿವ್ ಅಲೆಲೆ ಬಂತು ಅಂದ್ರೂ ಪಾಸಿಟಿವ್. ಬಟ್ ಯಾವಾಗ 2 ರಿಸೆಸಿವ್ ಅಲೆಲೆ ಬರುತ್ತೆ ಆವಾಗ ನೆಗೆಟಿವ್. ಓಕೆ, ಸೊ ಹೀಗೆ ನಾನು ನನ್ನ ಗಂಡ ಇಬ್ಬರೂ ರಿಸೆಸಿವ್ ಅಲೆಲೆನೇ ನನ್ನ ಮಗಳಿಗೆ ಪಾಸ್ ಮಾಡಿರೋದ್ರಿಂದ ನನ್ನ ಮಗಳಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಬಂದಿದೆ ಆಯಿತಾ. ಸೊ ನಿಮ್ಮ ಮಗುವಿಗೆ ನೆಗೆಟಿವ್ ಬ್ಲಡ್ ಗ್ರೂಪ್ ಬಂದಿದೆ, ಈ ಒಂದು ಬೋತ್ ಆಫ್ ಯು ಅಂದರೆ ಪೇರೆಂಟ್ಸ್ ಇಬ್ರಿಗೂ ಪಾಸಿಟಿವ್ ಇದ್ರೂ ಕೂಡ ಮಗುಗೆ ನೆಗೆಟಿವ್ ಬಂದಿದೆ ಅಂತಂತಂದರೆ ಮಗು ಎಕ್ಸ್ಚೇಂಜ್ ಆಗಿದೆ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗಬೇಡಿ ನಂತರ. ಓಕೆ, ದಿಸ್ ಇಸ್ ದ ರೀಸನ್. ಹೇಗೆ ಮಗುಗೆ ನೆಗೆಟಿವ್ ಬಂತು ಅಂತ ಗೊತ್ತಾಯ್ತಲ್ವಾ? ಗೊತ್ತಾಗಿದ್ದರೆ ಅರ್ಥ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದರೆ ಬ್ಲಡ್ ಗ್ರೂಪ್ ಬಗ್ಗೆ. ಆ್ಯಂಡ್ ಈ ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಬ್ಲಡ್ ಗ್ರೂಪಿಂದ ಯಾವುದೆಲ್ಲ ಪಾಸಿಬಿಲಿಟಿ ಬ್ಲಡ್ ಗ್ರೂಪ್ಸು ಬರಬಹುದು ಅಂತ. ಸೊ ನನ್ನ ಹಸ್ಬೆಂಡು ಓನೇ ಆಗಿರೋದ್ರಿಂದ ಮಗುಗೂ ಕೂಡ ಓನೇ ಬರುವಂತಹ ಚಾನ್ಸಸ್ಸು ಜಾಸ್ತಿ. ಚಾನ್ಸಸ್ ಅಲ್ಲ, ಓನೇ ಬರೋದು, ಅದನ್ನ ಬಿಟ್ಟರೆ ಬೇರೆ ಏನು ಬರೋಲ್ಲ. ಬಟ್ ಕನ್ಫ್ಯೂಷನ್ ಏನು ಅಂದರೆ ಪಾಸಿಟಿವಾ ನೆಗೆಟಿವಾ ಅನ್ನೋದು ಮಾತ್ರ. ಓಕೆ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಇದನ್ನ ಚಾರ್ಟ್ ನೋಡಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾರಿಗೆಲ್ಲ ಪಾಸಿಟಿವ್ ಬ್ಲಡ್ ಗ್ರೂಪ್, ಯಾವ ಬ್ಲಡ್ ಗ್ರೂಪಿಗೆ ಯಾವ ಬ್ಲಡ್ ಗ್ರೂಪ್ನ ಮಗು ಹುಟ್ಟಬಹುದು ಅಂತ. ಓಕೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.